ಈ ಭೂಕಂಪ ಹೇಗಾಗುತ್ತೆ ಅಂತ ನೀವು ಸೈಂಟಿಸ್ಟ್ಗಳ ಹತ್ರ ಕೇಳಿದ್ರೆ ಭಾಳ ಅದ್ಭುತವಾಗಿ ಒಂದು ಮಾತನ್ನು ಹೇಳ್ತಾರೆ. ಈ ಭೂಮಿಯ ಕೆಳಗಡೆ ಕೆಲವು ಪ್ಲೇಟ್ಸ್ಗಳಿರುತ್ತೆ. ಆ ಪ್ಲೇಟ್ಸ್ಗಳು ಒಂದಕ್ಕೊಂದು ಹೀಗೆ ತಾಗಿದಾಗ ಒಂದು ಭೂಕಂಪನ ಉಂಟಾಗುತ್ತೆ ಅಂತೇಳಿ. ನಿಮ್ಗೆ ಗೊತ್ತಿರಲಿ, ಸಾವಿರಾರು ವರ್ಷಗಳ ಹಿಂದೆ ಈ ಹಿಮಾಲಯ ಪರ್ವತ ಇತ್ತಲ್ಲ, ಅದು ಕೂಡ ಒಂದು ಸಾಗರವಾಗಿತ್ತು. ನಂಬ್ತೀರಾ ನೀವು? ಸಾಗರವಾಗಿತ್ತು. ಅದರ ಕೆಳಗಿರುವಂಥ ಪ್ಲೇಟ್ಗಳು ಒಂದಕ್ಕೊಂದು ತಾಗಿದಾಗ ಅದು ಐಸ್ ಆಗಿ ಆ ಐಸು ಮೇಲಕ್ಕೆ ಬರೋದು. ಹಾಗೆಯೇ ಬೇರೆ ಬೇರೆ ಪರ್ವತಗಳು ಕೂಡ ಆಗುವಂಥದ್ದು ಇದೇ ಥರ. ನಮ್ಮ ಪಕ್ಕದ ರಾಜ್ಯ ಮ್ಯಾನ್ಮಾರ್, ಈಗ ಮ್ಯಾನ್ಮಾರ್ ಅಂತ ಕರೀತಾರೆ, ಅದನ್ನು ಬರ್ಮಾ ದೇಶ ಅಂತ ಕರೀತಾ ಇದ್ರು. ಹಾಗಾಗಿ ನೋಡಿ, ನರೇಂದ್ರ ಮೋದಿ ಅವರು ಅಲ್ಲಿ ಆಪರೇಷನ್ ಬ್ರಹ್ಮ ಅಂತ ಹೆಸರಿಟ್ಟಿದ್ದಾರೆ. ಬ್ರಹ್ಮ ದೇಶ ಅಂತ ನಾವು ಕರೀತಾ ಇದ್ದದ್ದು. ಇನ್ನೊಂದು ನೇಪಾಳದ ಬಗ್ಗೆ ಕೂಡ ಹೇಳ್ತೀನಿ ಆಮೇಲೆ, ಅದು ಬೇರೆ ವಿಚಾರಕ್ಕೆ. ಆಮೇಲೆ ಥೈಲ್ಯಾಂಡ್, ಇದೆಲ್ಲ ಕೂಡ ಏಷ್ಯನ್ ಕಂಟ್ರೀಸ್. ಮ್ಯಾನ್ಮಾರ್, ಥೈಲ್ಯಾಂಡ್ ರಣ ಭೀಕರ ಭೂಕಂಪಕ್ಕೆ ನಲಗಿ ಹೋಗಿದೆ. ಈ ಮಹಾ ದುರಂತದಲ್ಲಿ ಈವರೆಗೂ 1000ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ. ಇತ್ತ ಮ್ಯಾನ್ಮಾರ್ಗೆ ಭಾರತ ಸಹಾಯಹಸ್ತ ಚಾಚಿದ್ದು ಆಪರೇಷನ್ ಬ್ರಹ್ಮ ಮೂಲಕ ನೆರವು ನೀಡ್ತಾ ಇದೆ. ಆಪರೇಷನ್ ಬ್ರಹ್ಮ ಅಂತ ಹೆಸರಿಡೋದಕ್ಕೆ ಕಾರಣ ಮ್ಯಾನ್ಮಾರ್ನ ಹೆಸರು ಬರ್ಮಾ ಅಂತಂದರೆ ಬ್ರಹ್ಮ ದೇಶ. ಬದಲಾಗಿ ಬರ್ಮಾ ಆಯಿತು. ಆ ನಂತರ ಅದಕ್ಕೆ ಮ್ಯಾನ್ಮಾರ್ ಅಂತ ಹೆಸರಿಟ್ಟಿದ್ದಾರೆ. ಬನ್ನಿ, ಯಾವ ತೊಂದರೆಯಲ್ಲಿದೆ ಮ್ಯಾನ್ಮಾರ್, ಭಾರತ ಯಾವ ರೀತಿ ಅದಕ್ಕೆ ಸಹಾಯವನ್ನು ಕೊಡ್ತಾ ಇದೆ, ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಭೂಕಂಪ, ಕಂಡು ಕೇಳರಿಯದ ಭೂಕಂಪ. ಮ್ಯಾನ್ಮಾರ್, ಥೈಲ್ಯಾಂಡ್, ಬ್ಯಾಂಕಾಕ್ ಗಡಗಡ, ಅವಶೇಷಗಳಾಡಿ ಸಾವಿನ ನರ್ತನ. ಕ್ಷಣ ಕ್ಷಣಕ್ಕೂ ಮರಣ ಮೃದಂಗ. 1,000ಕ್ಕೂ ಹೆಚ್ಚು ಜನ ದುರ್ಮರಣ. ಮ್ಯಾನ್ಮಾರ್ನಲ್ಲಿ 1000ದ ಗಡಿ ದಾಟಿದ ಸಾವು. ಅವಶೇಷಗಳಡಿ ಸಿಲುಕಿದವರ ರಕ್ಷಣೆಯೇ ಸವಾಲು. ರಣಭೀಕರ ಭೂಕಂಪಕ್ಕೆ ಮ್ಯಾನ್ಮಾರ್ ಅಕ್ಷರಶಃ ತತ್ತರಿಸಿ ಹೋಗಿದೆ. ಗಗನಚುಂಬಿ ಕಟ್ಟಡಗಳೆಲ್ಲ ಛಿದ್ರವಾಗಿವೆ. ಸಣ್ಣ ಪುಟ್ಟ ಬಿಲ್ಡಿಂಗ್ಗಳು, ರಸ್ತೆ, ಸೇತುವೆಗಳು ಛಿದ್ರವಾಗಿವೆ. ಅವಶೇಷಗಳಡಿ ಸಿಲುಕಿ ರಾಶಿ ಮೃತದೇಹಗಳು ಬಿದ್ದಿವೆ. ಸಾವಿನ ಸಂಖ್ಯೆ ಬರೋಬ್ಬರಿ 1,000ದ ಗಡಿ ದಾಟಿದೆ. ಭೂಕಂಪದಲ್ಲಿ 2,000ಕ್ಕೂ ಹೆಚ್ಚು ಜನರಿಗೆ ಗಾಯ. ಮ್ಯಾನ್ಮಾರ್ನಲ್ಲಿ ಅವಶೇಷಗಳ ಅಡಿಯಲ್ಲಿ ಸಿಲುಕಿ 2,376ಕ್ಕೂ ಹೆಚ್ಚು ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇನ್ನು ಅದೆಷ್ಟೋ ಜನರು ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾರೆ. ಬರೋಬ್ಬರಿ 30ಕ್ಕೂ ಹೆಚ್ಚು ಜನರು ನಾಪತ್ತೆಯಾಗಿದ್ದಾರೆ. ಬ್ಯಾಂಕಾಕ್ನಲ್ಲಿ 100ಕ್ಕೂ ಹೆಚ್ಚು ಜನರು ಮಿಸ್ಸಿಂಗ್. ಬ್ಯಾಂಕಾಕ್ನಲ್ಲೂ ಭೂಕಂಪ ಕರಾಳತೆ ಬೆಚ್ಚಿ ಬೀಳಿಸುವಂತಿದೆ. ಅವಶೇಷಗಳಡಿ ಸಿಲುಕಿ ಈವರೆಗೂ 10ಕ್ಕೂ ಹೆಚ್ಚು ಜನರು ಉಸಿರು ಚೆಲ್ಲಿದ್ದಾರೆ. ಆತಂಕದ ವಿಷಯ ಅಂದ್ರೆ ಬರೋಬ್ಬರಿ 100ಕ್ಕೂ ಹೆಚ್ಚು ಜನರು ನಾಪತ್ತೆಯಾಗಿದ್ದಾರೆ. ಎಲ್ಲಿದ್ದಾರೆ, ಹೇಗಿದ್ದಾರೆ, ಏನಾಗಿದ್ದಾರೆ ಅನ್ನೋ ಸಣ್ಣ ಸುಳಿಯೂ ಕೂಡ ಇಲ್ಲ. ಥೈಲ್ಯಾಂಡ್ನಲ್ಲಿ ಭೂಕಂಪದ ಕರಿಛಾಯೆ ಬೀರಿದೆ. 5ಕ್ಕೂ ಹೆಚ್ಚು ಜನರು ಬಲಿಯಾಗಿದ್ದಾರೆ. 26ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಮ್ಯಾನ್ಮಾರ್ಗೆ ಸಹಾಯ ಹಸ್ತ ಚಾಚಿದ ಭಾರತ. ಘನಘೋರ ಭೂಕಂಪಕ್ಕೆ ಮ್ಯಾನ್ಮಾರ್ ತತ್ತರಿಸಿ ಹೋಗಿದೆ. ಇಂತಹ ಸಂಕಷ್ಟದ ಸಮಯದಲ್ಲಿ ಭಾರತ ಮ್ಯಾನ್ಮಾರ್ ನೆರವಿಗೆ ಧಾವಿಸಿದೆ. ಆಪರೇಷನ್ ಬ್ರಹ್ಮ ಮೂಲಕ ಭಾರತ ಬರೋಬ್ಬರಿ 15 ಟನ್ ಪರಿಹಾರ ಸಾಮಗ್ರಿಗಳನ್ನು ರವಾನಿಸಿದೆ. ಅಗತ್ಯ ಔಷಧಿ, ಆಹಾರ, ಹೊದಿಕೆ, ಟೆಂಟ್, ಸ್ಲೀಪಿಂಗ್ ಬ್ಯಾಗ್ಗಳನ್ನು ರವಾನಿಸಿದೆ. ಇದಿಷ್ಟೇ ಅಲ್ಲ, ಅಲ್ಲಿನ ಜನರ ರಕ್ಷಣೆಗಾಗಿ 80 NDRF ಸಿಬ್ಬಂದಿಯನ್ನು ಕಳುಹಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಓಕೆ, ಮ್ಯಾನ್ಮಾರ್ ಬ್ರಹ್ಮ ದೇಶ, ಅದಕ್ಕಾಗಿ ಆಪರೇಷನ್ ಬ್ರಹ್ಮ ಅಂತ ಹೆಸರಿಟ್ಟರು. ಇದಕ್ಕೆ ಕಾರಣ ಏನು ಅಂತ ಹೇಳಿ ನೋಡಿ. ಬರ್ಮಾ ದೇಶದಲ್ಲಿ
ಮ್ಯಾನ್ಮಾರಲ್ಲಿ ಭೂಕಂಪ ಸಂಭವಿಸುತ್ತೆ, ಬೆಂಗಳೂರಲ್ಲಿ ಆಗುತ್ತಾ ಅಂತ ನೀವು ಒಂದು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಇದೆ, ನಾನು ಹೇಳ್ತೀನಿ. ಮ್ಯಾನ್ಮಾರ್ ಜಗತ್ತಿನ ಅತಿ ಹೆಚ್ಚು ಕಂಪನ ಸಂಭವ ವಲಯ. ಜಪಾನು ಅಷ್ಟೇ. ಜಪಾನಲ್ಲಿ ನೀವೆಲ್ಲ ಮನೆಗಳನ್ನು ನೋಡಿದರೆ ಅವರೆಲ್ಲ ಏನೋ ಈ ಕೋಟಿಯ ಮನೆಯೆಲ್ಲ ಕಟ್ಟೋದಿಲ್ಲ ಅವರು. ಆ ಬಿದ್ದೋಗ್ಬಿಡುತ್ತೆ ಅನ್ನೋ ರೀತಿಯಲ್ಲೇ ಕಟ್ತಾರೆ ಅವರು ಮನೆಯನ್ನು. ಆಮೇಲೆ ಬಿದ್ದ ತಕ್ಷಣ ವಾಪಸ್ ಕಟ್ಕೋತಾರೆ. ಅಂಥ ದೇಶಗಳೆಲ್ಲ ರೆಡಿ ಆಗಿಬಿಟ್ಟಿದೆ, ಯಾಕೆಂದರೆ ಆಲ್ರೆಡಿ ಅವರ ಜೀನಲ್ಲೇ ಬಂದುಬಿಟ್ಟಿದೆ, DNA ಬಂದುಬಿಟ್ಟಿದೆ ಅವರಿಗೆ. 44ರಲ್ಲಿ ನಾಗಸಾಕಿ ಹಿರೋಶಿಮಾದ ಮೇಲೆ ಅಣುಬಾಂಬ್ ಹಾಕಿದ ನಂತರ ಇಡೀ ನಾಶವಾಗೋಗಿತ್ತು ಜಪಾನ್. ಬಟ್ ಅವರು ಫಿನಿಕ್ಸ್ನಂತೆ ಎದ್ದು ಬರ್ತಾರೆ, ಅದು ಬೇರೆ ವಿಚಾರ. ಮ್ಯಾನ್ಮಾರ್ ದೇಶದಲ್ಲಿ ಅತಿ ಪ್ರಬಲ ಭೂಕಂಪ ಸಂಭವಿಸಿದೆ. ಈ ಹಿಂದೆ ಕೂಡ ಆಗಿತ್ತು, ಆದರೆ ಇದು ಬಹಳ ಭೂಪದರಗಳಲ್ಲಿನ ಒತ್ತಡ ವ್ಯತ್ಯಾಸವೇ ಕಂಪನಕ್ಕೆ ಕಾರಣ. ಭೂಪದರ ಇರುತ್ತೆ, ಈಗ ನಾವು ನೋಡುವಂಥ ಮೇಲ್ಗಡೆ ನೋಡುವಂಥ ಭೂಮಿ, ಆಮೇಲೆ ನೀವು ಯಾವತ್ತಾದರೂ ಈ ಏನು ವಿಮಾನದಲ್ಲಿ ಹೋಗ್ತಿರ್ಬೇಕಾದ್ರೆ ಯಾವುದಾದ್ರೊಂದು ಪ್ರದೇಶದಲ್ಲಿ ನೋಡ್ತಾ ಇದ್ದಾಗ ನಿಮಗೆ ಒಂಥರ ಚಿಪ್ಸ್ ಥರ ಕಾಣ್ತಾ ಇರುತ್ತೆ ಭೂಮಿ. ಈ ಭೂಮಿಯ ಒಳಗಡೆ ನೀವು ಮೇಲ್ಪದರ ಅಲ್ಲ, ಒಳಪದರದಲ್ಲಿ ಕೂಡ ಅದೇ ಥರ ಒಂಥರ ಈ ಏನು ಸೈಡ್ ಥರ ಇರುತ್ತೆ ನಮ್ಮ ಇದು. ಅದು ಬಟ್ ದೊಡ್ಡದು ಒಂದು ಯಾವುದಾದ್ರೂ ಒಂದು ಕಡೆ ಮಿದು ಇರುತ್ತೆ. ಆ ಎರಡು ಸ್ಲೈಸ್ ಇರುತ್ತಲ್ಲ, ಅದು ಒಂದಕ್ಕೊಂದು ಹಿಂಗೆ ತಾಕುವಾಗ ಆಗುವಂಥ ಭೂಕಂಪ ಅದು. ಸುನಾಮಿ ಹೇಗಾಗತ್ತೆ ಅಂತಂದರೆ ಸುನಾಮಿ ಕೂಡ ಅದೇ ಆಗುವಂಥದ್ದು. ಸುನಾಮಿ ಹೇಗಾಗತ್ತೆ, ಸಮ್ಟೈಮ್ಸ್ ಎರಡು ಪದರಗಳು ದೂರ ಹೋದಾಗ ಅಲ್ಲಿ ದೊಡ್ಡ ನಿರ್ವಾತ ಆಗುತ್ತೆ, ಆ ನೀರು ಒಳಗೆ ಹೋಗುತ್ತೆ ಧನ್ ಅಂತೇಳಿ, ಆಗ ಅಲ್ಲೊಂದು ಅಲ್ಲೋಲ ಉಂಟಾಗುತ್ತೆ. ಸಮ್ಟೈಮ್ಸ್ ಎರಡು ಪದರಗಳು ಸೇರಿದಾಗ ಆ ಜಾಗ ಮೇಲಕ್ಕೆ ಹೋಗುತ್ತೆ, ಅದು ನೀರಿನ ಆಕಾರದಲ್ಲಿ ಮೇಲಕ್ಕೆ ಬರುತ್ತೆ. ಸುನಾಮಿ ಅಷ್ಟೇ, ಸುನಾಮಿ ಭೂಕಂಪ ಎಲ್ಲ ಸೇಮ್, ಎರಡೂ ಒಂದೇ. ಆದರೆ ಅಲ್ಲಿ ನೀರಿರುತ್ತೆ, ಹಾಗಾಗಿ ಆ ಭೂಮಿಯಲ್ಲಿ ಆಗುವಂಥ ಸಂಘರ್ಷದಿಂದಾಗಿ ಬರುವಂಥ ನೀರು ಏನೆಲ್ಲ ತೊಂದರೆ ಮಾಡುತ್ತೆ ಅಂತೇಳಿ. ಪಶ್ಚಿಮದಲ್ಲಿ ಅಂಡಮಾನ್, ಮತ್ತೊಂದು ಭಾರತದ ಭೂಮಿ. ಓಕೆ, ಈ ಎರಡೂ ಒತ್ತಡ ವಲಯಗಳ ನಡುವೆ ಮ್ಯಾನ್ಮಾರ್ ಇದೆ. ಒಂದು ಕಡೆ ಮ್ಯಾನ್ಮಾರ್, ಆಮೇಲೆ ಬಂಗಾಳಕೊಲ್ಲಿ, ಆಮೇಲೆ ಏನು ಇದಿರುವಂಥದ್ದು ಅಂಡಮಾನ್. ಹಾಗಾಗಿ ಮ್ಯಾನ್ಮಾರ್ ಭೂಗರ್ಭ ಅತ್ಯಂತ ಹೆಚ್ಚು ಕಂಪನ ಒತ್ತಡವನ್ನು, ಮ್ಯಾನ್ಮಾರಲ್ಲಿ ಬರೋಬ್ಬರಿ 900 ಕಿಲೋಮೀಟರ್ ಉದ್ದಕ್ಕೂ ಇದೇ ಸ್ಥಿತಿ ಇದೆಯಂತೆ. ಇದೇ ಕಾರಣಕ್ಕೆ ಮ್ಯಾನ್ಮಾರಲ್ಲಿ ಪ್ರಬಲ ಭೂಕಂಪ ಸಂಭವಿಸುತ್ತೆ. ಮ್ಯಾನ್ಮಾರ್ಗೆ ಭೂಕಂಪ ಹೊಸದೇನಲ್ಲ, ಬ್ರಹ್ಮದೇಶಕ್ಕೆ 1930ರಲ್ಲಿ ಮೊದಲ ಕಂಪನ ಉಂಟಾಗುತ್ತೆ. 1956, 2016ರಲ್ಲಿ ಭಾರೀ ಭೂಕಂಪನ ಆಗಿ ನಲುಗು ಹೋಗುತ್ತೆ ಮ್ಯಾನ್ಮಾರ್. ಈಗ ಬೆಂಗಳೂರಿಗೆ ಬರೋಣ. ಭೂಕಂಪದಿಂದ ಬೆಂಗಳೂರು ಸೇಫಾ? ಬೆಂಗಳೂರು ಅತಿ ಕಡಿಮೆ ಭೂಕಂಪನ ಸಂಭವ ವಲಯದಲ್ಲಿದೆ, ಭಾಳ ಸೇಫ್. ಆದರೆ ಡೇಂಜರ್ ಇದೆ ಫ್ಯೂಚರಲ್ಲಿ, ಹೇಳ್ತೀನಿ ಯಾಕೆ ಅಂತ. ಬೆಂಗಳೂರು ಭೂಗರ್ಭದಲ್ಲಿ ಒಂದು ಶಿಲಾಪದರ ಇದೆ, ದೊಡ್ಡ ಪದರ. ಈಗ ಹೇಗೆ ನಾವು KRS ವಿಚಾರಕ್ಕೆ ಬೇಬಿ ಬೆಟ್ಟ ಅಂತ ಕರಿತೀವಿ, ಅಲ್ಲೊಂದು ಶಿಲಾಪದರ ಇದೆ. ಆ ಒಂದು ಶಿಲೆಯ ಮೇಲೆ ಅದು ಇಡೀ KRS ನಿಂತಿದೆ ಅಂತ. ಹಾಗಾಗಿ ಅಲ್ಲಿ ಗಣಿಗಾರಿಕೆ ಮಗದೊಂದು ಮಾಡಿದಾಗ ಅದೇನಾದ್ರು ಬ್ರೇಕ್ ಆಗಿಬಿಟ್ರೆ ಕಷ್ಟ ಅಂತ. ಇಲ್ಲೂ ಕೂಡ ಒಂದು ಶಿಲಾಪದರ ಇದೆ ಬೆಂಗಳೂರಿನಲ್ಲಿ. ಇದು ಬೆಂಗಳೂರಿಗೆ ರಕ್ಷಾ ಕವಚದಂತೆ ಕೆಲಸ ಮಾಡ್ತಾ ಇದೆ. ಬೆಂಗಳೂರಿನಲ್ಲಿ 2001ರಲ್ಲಿ 4.3 ಗರಿಷ್ಠ ಪ್ರಮಾಣದ ಕಂಪನ, ದೊಡ್ಡ ಪ್ರಮಾಣ ಅದು ಬೆಂಗಳೂರಿಗೆ. ಆಮೇಲೆ ಆಗಲಿಲ್ಲ. ಪರಿಸ್ಥಿತಿ ಈಗ ಬದಲಾಗ್ತಾ ಇದೆ. ಬೆಂಗಳೂರಿನ ರಕ್ಷಾ ಕವಚ ಛಿದ್ರವಾಗಿದೆಯಾ ನೋಡಿ. ನಾವು ಮೆಟ್ರೋ ಸುರಂಗ ಮಾಡ್ತಾ ಇದ್ದೀವಿ ಅಲ್ವಾ, ಮೆಟ್ರೋ ಸುರಂಗ ಮಾಡ್ತಾ ಇದ್ದೀವಿ. ಅದು ಗಗನಚುಂಬಿ ಕಟ್ಟಡಗಳು, ಬೋರ್ವೆಲ್ಗಳು, ಆಮೇಲೆ ಈಗ ಗ್ರೇಟರ್ ಬೆಂಗಳೂರಿಗೆ ಬೇಕಾಗಿ ನಾವು ಸುರಂಗ ಮಾಡ್ತೀವಲ್ವ, ಬೆಂಗಳೂರಿನ ಕಟ್ಟಡಗಳು ಕಂಪನ ನಿರೋಧ ಅಲ್ಲವೇ ಅಲ್ಲ. ಬೆಂಗಳೂರು ನೈಸರ್ಗಿಕವಾಗಿ ಸೇಫ್ ಆಗಿರ್ಬೋದು, ಆದರೆ ಮನುಷ್ಯನೇ ಹಾಳುಗೆಡವಿದ್ದಾನೆ. ಕಂಪನವಾದರೆ ಬೆಂಗಳೂರಿಗೂ ಅಪಾಯ ಇದ್ದೇ ಇದೆ. ಸೊ ಹಾಗಾಗಿ ನಾವು ನೈಸರ್ಗಿಕವಾಗಿ ನಮಗೆ ಸೇಫೆಸ್ಟ್ ಜಾಗ ಕೊಟ್ಟಿದ್ದಾನೆ ಭಗವಂತ, ನಾವು ಅದನ್ನು ಹಾಳು ಮಾಡ್ತಾ ಇದ್ದೀವಿ ಅಂತ. ಮುಂದಕ್ಕೆ ಬನ್ನಿ.